ಬಿಗ್ ಬಾಸ್ ಕನ್ನಡ ಸೀಸನ್ 11 ರಲ್ಲಿ ಗೆಲ್ಲೋರು ಯಾರು? ಚಾಟ್‌ಜಿಪಿಟಿ, ಜೆಮಿನಿ ಪ್ರಕಾರ ಗೆಲ್ಲೋ ಸ್ಪರ್ಧಿ ಇವರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಪ್ರೆಡಿಕ್ಷನ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು, ಈ ಬಾರಿ ಯಾರಿಗೆ ವಿನ್ನರ್ ಕಿರೀಟ ದೊರಕಲಿದೆ ಎಂಬ ಕುತೂಹಲ ಕಿರುತೆರೆ ಪ್ರೇಕ್ಷಕರಲ್ಲಿದೆ. ಚಾಟ್‌ಜಿಪಿಟಿ, ಜೆಮಿನಿ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಕನ್ನಡದಲ್ಲಿ ಯಾರು ವಿನ್ನರ್ ಆಗಬಹುದು ಎಂದು ತಿಳಿದುಕೊಳ್ಳೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಪ್ರೆಡಿಕ್ಷನ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು, ಈ ಬಾರಿ ಯಾರಿಗೆ ವಿನ್ನರ್ ಕಿರೀಟ ದೊರಕಲಿದೆ ಎಂಬ ಕುತೂಹಲ ಕಿರುತೆರೆ ಪ್ರೇಕ್ಷಕರಲ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಚಾಟ್‌ಜಿಪಿಟಿ, ಜೆಮಿನಿ ಗಳು ಜನಪ್ರಿಯತೆ ಪಡೆದಿವೆ. ಈ ಎರಡು ಜನರೇಟಿವ್ ಗಳು ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತವೆ. ನಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತವೆ. ಲೇಖನ, ಪ್ರಬಂಧ ಬರೆದುಕೊಡುತ್ತವೆ. ಕವಿತೆ ಬರೆದುಕೊಡುತ್ತವೆ. ಇವುಗಳು ಮನುಷ್ಯರಂತೆ ಯೋಚಿಸಿ ಉತ್ತರ ನೀಡಲು ಪ್ರಯತ್ನಿಸುತ್ತವೆ. ಇದೇ ಕಾರಣಕ್ಕೆ ಇವುಗಳ ಬಳಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಏನೆಂದು ಉತ್ತರಿಸಿದೆ ಎಂದು ನೋಡೋಣ. ಹನುಮಂತ ಗೆಲ್ಲಬಹುದು, ಜೆಮಿನಿ ಜೆಮಿನಿ ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾರು ಗೆಲ್ಲಬಹುದು ಎಂದು ಪ್ರಶ್ನಿಸಿದಾಗ ಹನುಮಂತ ಎಂಬ ಉತ್ತರ ದೊರಕಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ 11 ರಲ್ಲಿ ಹನುಮಂತ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಟಿಕೆಟ್ ಟು ಫಿನಾಲೆಯಲ್ಲಿ ಹನುಮಂತ ಗೆಲುವು ಪಡೆದಿದ್ದಾರೆ. ಈ ಮೂಲಕ ಸ್ಪರ್ಧೆಯ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಪರೋಕ್ಷವಾಗಿ ಕಿಚ್ಚ ಸುದೀಪ್ ಕೂಡ ಹನುಮಂತ ಗೆಲ್ಲಬಹುದು ಎಂಬ ಹಿಂಟ್ ನೀಡಿದ್ದಾರೆ. ಆದರೆ, ಈ ಕುರಿತು ಅವರು ನೇರವಾಗಿ ಎಲ್ಲೂ ಹೇಳಿಲ್ಲ. ಹೀಗಿದ್ದರೂ, ಸ್ಪರ್ಧೆ ಇನ್ನೂ ನಡೆಯುತ್ತಿದೆ. ತ್ರಿವಿಕ್ರಮ್, ಧನರಾಜ್, ಭವ್ಯ, ಮೋಕ್ಷಿತಾ, ಉಗ್ರನ್ ಮಂಜು, ಗೌತಮಿ ಕೂಡ ಸಂಭಾವ್ಯ ವಿನ್ನರ್ಗಳಾಗಿ ಹೊರಹೊಮ್ಮಬಹುದು. ಬಿಗ್ ಬಾಸ್ ಗೆಲುವು ಹಲವು ಅಂಶಗಳನ್ನು ಅವಲಂಬಿಸಿದೆ. ವೀಕ್ಷಕರ ಮತಗಳು, ಮುಂಬರುವ ದಿನಗಳಲ್ಲಿ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ಇತ್ಯಾದಿಗಳು ಪರಿಗಣನೆಗೆ ಬರಲಿವೆ ಎಂದು ಜೆಮಿನಿ ತಿಳಿಸಿದೆ. ತ್ರಿವಿಕ್ರಮ್ ಗೆಲ್ಲಬಹುದು, ಚಾಟ್‌ಜಿಪಿಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಯನ್ನು ಚಾಟ್‌ಜಿಪಿಟಿಯಲ್ಲಿಯೂ ಕೇಳಲಾಯಿತು. ಈ ಪ್ರಶ್ನೆಗೆ ಮೊದಲಿಗೆ ಚಾಟ್‌ಜಿಪಿಟಿಯು ಬುದ್ಧಿವಂತಿಕೆಯಿಂದ ಉತ್ತರಿಸಿತು. ಬಿಗ್ ಬಾಸ್ ಕನ್ನಡ ಸೀಸನ್ 11 ರಂತಹ ರಿಯಾಲಿಟಿ ಶೋ ಫಲಿತಾಂಶಗಳನ್ನು ಅಂದಾಜಿಸುವುದು ಊಹಾತ್ಮಕವಾಗಿರಬಹುದು. ವೀಕ್ಷಕರ ಮತಗಳು ಮತ್ತು ಇತರೆ ಹಲವು ಅಂಶಗಳನ್ನು ಇದು ಅವಲಂಬಿಸಿದೆ. ಪ್ರೇಕ್ಷಕರ ಬೆಂಬಲ ಮತ್ತು ಮನೆಯೊಳಗಿನ ಪ್ರದರ್ಶನದ ಆಧಾರದ ಮೇಲೆ ವಿಜೇತರನ್ನು ಅಂತಿಮವಾಗಿ ನಿರ್ಧರಿಸಲಾಗುತ್ತದೆ ಎಂದು ಚಾಟ್‌ಜಿಪಿಟಿ ತಿಳಿಸಿದೆ. ಅದು ಸರಿ, ನಿನ್ನ ಅಂದಾಜಿನ ಪ್ರಕಾರ ಯಾರು ಗೆಲ್ಲಬಹುದು, ಊಹಿಸು ಎಂದು ಪ್ರಾಂಪ್ಟ್ ನೀಡಿದಾಗ ಅದರ ಉತ್ತರ ತ್ರಿವಿಕ್ರಮ್ ಎಂದಾಗಿತ್ತು. ಬಿಗ್ ಬಾಸ್ ಕನ್ನಡದಲ್ಲಿ ರನ್ನರ್ ಅಪ್ ಯಾರಾಗಬಹುದು? ಕಿಚ್ಚ ಸುದೀಪ್ ಕೊನೆಗೆ ಇಬ್ಬರ ಕೈಗಳನ್ನು ಹಿಡಿದುಕೊಳ್ಳಲಿದ್ದಾರೆ. ಒಬ್ಬರ ಕೈಯನ್ನು ಮೇಲಕ್ಕೆತ್ತಿ ವಿನ್ನರ್ ಎಂದು ಘೋಷಿಸುತ್ತಾರೆ. ಈ ರೀತಿ ಸಮಯದಲ್ಲಿ ಯಾರು ರನ್ನರ್ ಅಪ್ ಆಗಬಹುದು ಎಂಬ ಪ್ರಾಂಪ್ಟ್ ಮಾಡಿದಾಗ ಜೆಮಿನಿ ಉತ್ತರ ಹೀಗಿತ್ತು. ಸದ್ಯ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ತ್ರಿವಿಕ್ರಮ್ ರನ್ನರ್ ಅಪ್ ಆಗಬಹುದು. ಸೀಸನ್ ಆರಂಭದಿಂದಲೂ ಇವರು ಜನಪ್ರಿಯ ಆಟಗಾರರು. ಇವರ ವ್ಯಕ್ತಿತ್ವ ಮತ್ತು ಆಟದ ವೈಖರಿ ಪ್ರೇಕ್ಷಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಜೆಮಿನಿ ಊಹಿಸಿದೆ.